ನಮಸ್ಕಾರ ಸ್ನೇಹಿತರೆ. ಆಟೋ ಚಾಲಕರು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಗೂಗಲ್ ಸರ್ವೆ ಪ್ರಕಾರ 2025ರಲ್ಲಿ ಸುಮಾರು 8,80,000 ಆಟೋಗಳಿದ್ದಾವೆ ಆಲ್ ಓವರ್ ಕರ್ನಾಟಕ. ಬೆಂಗಳೂರಲ್ಲಿ ಒಂದಲ್ಲೇ 2.5 ಇಂದ 3 ಲಕ್ಷ ಜನ ಆಟೋ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ನ ಜೀವನವಾಗಿ ಅನುಸರಿಸಿದ್ದಾರೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತೆ ಅಂದರೆ, 8,80,000 ಜನ ಅಂದರೆ ನಿಯರ್ ಬೈ 9 ಲಕ್ಷ ಕುಟುಂಬಗಳು 9 ಲಕ್ಷ ಕುಟುಂಬಗಳು ಆಟೋವನ್ನು ಅವಲಂಬಿಸಿದೆ. ಸೊ ಅವ್ರಿಗೆ ಅನೇಕ ರೀತಿಯ ಪ್ರಾಬ್ಲಮ್ಸ್ ಬರ್ತಾನೇ ಇರುತ್ತೆ ಯಾವಾಗಲೂ ಕೂಡ. ಸರಿ ತಪ್ಪು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಮಾಡೋ ತಪ್ಪುಗಳನ್ನು ಬೇಕಾದ್ರೆ ಹೇಳೋಣ. ಬಟ್ ಏನಂದರೆ ನಾವೇನು ಇಷ್ಟಪಡ್ತಾ ಇದ್ದೀವಿ ಒಬ್ಬ ಸಾರ್ವಜನಿಕರಾಗಿ ಅಂದರೆ, ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಯಿತು, LPG ಪ್ರಾಬ್ಲಮ್ ಆಗ್ತಿದೆ, ಮಕ್ಳುಗಳಿಗೆ ನೀಟಾಗಿ ಎಜುಕೇಷನ್ ಕೊಡ್ಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಎಷ್ಟೋ ಆಟೋ ಡ್ರೈವರ್ ಮಕ್ಕಳುಗಳೇ DC-ಗಳಾಗಿದ್ದಾರೆ, SP-ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿದ್ದಾರೆ. ಆದರೆ ತಕ್ಕ ಮಟ್ಟಿನ ಅವರಿಗೆ ಬೇಕಾದಂಥ ಸವಲತ್ತು ಕೊಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಕೆಲವರು ಸ್ಟಾರ್ಟ್ ಮಾಡ್ತಾರೆ, ಸಂಜೆ 10 ಗಂಟೆವರೆಗೂ ಓಡಿಸ್ತಾರೆ, ಕೆಲವರು ನೈಟ್ ಡ್ಯೂಟಿ ಮಾಡ್ತಾರೆ, ಕೆಲವರು ಗಾರ್ಮೆಂಟ್ಸ್ ಡ್ಯೂಟಿ ಹೊಡಿತಾರೆ, ಪ್ಯಾಸೆಂಜರ್ ಹೊಡಿತಾರೆ. ನಮ್ಮ ಸಾರ್ವಜನಿಕರು ಅವರಿಗೆ 10 ರೂಪಾಯಿ 5 ರೂಪಾಯಿ ಚೌಕಾಸಿ ಮಾಡೋದೆಲ್ಲ ಕಾಮನ್. ಆದರೆ ಅವರ ಜೀವನ ಯಾವ ರೀತಿ ನಡೆಯುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಸವಲತ್ತಿಲ್ಲ, ಯಾವುದೇ ರೀತಿ ಅವ್ರಿಗೊಂದು ವಿಮೆ ಇರಲ್ಲ ಅವ್ರ ಹೆಸರಲ್ಲಿ. ಅವರೇ ಪರ್ಚೇಸ್ ಮಾಡಬೇಕು, ಅವರೇ ಕಟ್ಟಬೇಕು, ಮಕ್ಕಳು ಓದಿಸ್ಬೇಕು, ಮನೆ ಸಂಸಾರ ನಡೆಸಬೇಕು. ಆದರೆ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ, ದಯಮಾಡಿ ಗೌರ್ಮೆಂಟ್ ಅವರು ಅಟ್ಲೀಸ್ಟ್ ಅವ್ರಿಗೊಂದು ವಿಮೆ, ಆಕ್ಸಿಡೆಂಟಲ್ ಆದಾಗಲೋ ಅಥವಾ ಅವ್ರ ಮಕ್ಕಳು ಮರಿಗೋ ಏನಾದರೂ ಒಂದು ಹೆಲ್ಪ್ ಆಗುತ್ತೆ, ಒಂದು ವಿಮೆ ಇರ್ಬೋದು. ಅಥವಾ LPG ಸಮಸ್ಯೆಯಿಂದ ಆಟೋ ಚಾಲಕರು 15,000 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಎಲ್ಲದಕ್ಕೂ ನಾವು ಫ್ರೀ ಕೊಡ್ತಾ ಇದ್ದೀವಿ ಸ್ನೇಹಿತರೆ. 9 ಲಕ್ಷ ನಿಯರ್ ಬೈ 9 ಲಕ್ಷದ ಕುಟುಂಬಗಳು ಈ ಆಟೋವನ್ನೇ ಒಂದು ಮೇಜರ್ ಆಗಿ ನಂಬ್ಕೊಂಡಿರೋಂಥ ಕುಟುಂಬಗಳಿದ್ದಾವೆ. ಯಾಕಂದರೆ ನನ್ನ ತಂದೆ ಕೂಡ ಆಟೋ ಓಡಿಸೆ ನಮ್ಮನ್ನು ತಕ್ಕ ಮಟ್ಟಿಗೆ ಎಜುಕೇಷನ್ಸು ಏನೋ ಒಂದು ಕೊಟ್ಟಿರೋದು. ಅದಕ್ಕೋಸ್ಕರ ನನಗೆ ಯಾಕಂದರೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇರೋದು ಸ್ನೇಹಿತರೆ. ದಯಮಾಡಿ ಸರ್ಕಾರದವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಯಾವುದ್ಯಾವುದಕ್ಕೂ ವೆಚ್ಚ ಮಾಡ್ತೀವಿ ನಾವು, ಏನೇನಿಗೋ ವೆಚ್ಚ ಮಾಡ್ತೀವಿ. ಚೆನ್ನಾಗಿರೋ ರೋಡ್ ಕಿತ್ತಾಕ್ತೀವಿ, ಅದಕ್ಕೆ ಮರುಡಾಂಬರೀಕರಣ ಅಂತೀವಿ, ಅದಕ್ಕೆ CC ಚರಂಡಿ ಮಾಡ್ತೀವಿ, CC ರೋಡ್ ಮಾಡ್ತೀವಿ ಅಂತ ಏನೋ ಒಂದು ಇದು ಮಾಡುವಾಗ ಆಟೋ ಚಾಲಕರ ಬಗ್ಗೆ ದಯಮಾಡಿ ಗೌರ್ಮೆಂಟ್, ಸೆಂಟ್ರಲ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ದಯಮಾಡಿ ಅವ್ರಿಗೊಂದು ವಿಮೆ ಅಥವಾ ಅವ್ರಿಗೊಂದು ಸಹಾಯಧನ ಅಥವಾ ಅವ್ರಿಗೇನೋ ಒಂದು ವೆಹಿಕಲ್ ಪರ್ಚೇಸ್ ಮಾಡೋ ಸಬ್ಸಿಡಿ ಇರ್ಬೋದು, ಅಥವಾ ಅವರಿಗೆ ಮಿನಿಮಮ್ ಚಾರ್ಜಸ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಒಂದು ರೈಟ್ಸ್ ಇರ್ಬೋದು. ಈ ಕೆಲವು ಕಡೆ ಮೀಟ್ರ್ ಹಾಕಿ ಓಡಿಸ್ತಿರ್ತಾರೆ, ಬೆಂಗಳೂರು ಅಂತ ದೊಡ್ಡ ಸಿಟಿ ಕಡೆ. ಅವ್ರಿಗೆ ಮೀಟ್ರಿಗೆ ಅಟ್ಲೀಸ್ಟ್ ಅವರೇಜ್ ಈಗ ಒಂದು 30 ರೂಪಾಯಿ 40 ರೂಪಾಯಿ ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ಮಾಡೋಕ್ಕೆ. ಯಾಕಂದರೆ ನಮ್ಮ ಸಾರ್ವಜನಿಕರು ತಪ್ಪಿದೆ ಸ್ನೇಹಿತರೆ. ನೀವು ಯಾವುದೇ ಡಾಕ್ಟ್ರ್ ಹತ್ರ, ಲಾಯರ್ ಹತ್ರ ಹೋದಾಗ, ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋದಾಗ ನೀವು ಚೌಕಾಸಿ ಮಾಡಲ್ಲ. ಅದೇ ಒಬ್ಬ ಆಟೋ ಡ್ರೈವರ್ ಹತ್ರ ಯಾಕಪ್ಪ 30, ಯಾಕಪ್ಪ 10, ಈ ಥರ ನಾವು ಚೌಕಾಸಿ ಮಾಡೋ ಜನಗಳು ನಾವು. ಸಾರ್ವಜನಿಕರಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅವ್ರಿಗೂ ಅವರು ನಿಮ್ಮಂಥವ್ರನ್ನೇ ನಂಬ್ಕೊಂಡಿರ್ತಾರೆ. ಯಾಕಂದರೆ ನೀವು ಬಂದರೆ ಅವರು ನಿಮ್ಮ ಸೇಫ್ಟಿಯಾಗಿ ಕರ್ಕೊಂಡೋಗಿ ಬಿಡ್ತಾರೆ. ಹಗಲಾಗಲಿ, ರಾತ್ರಿ ಆಗಲಿ, ಬೆಳಗ್ಗೆ ಆಗಲಿ, ಸಂಜೆ ಆಗಲಿ, ಯಾವುದೇ ರೀತಿ ನಿಮಗೆ ಎಮರ್ಜೆನ್ಸಿ ಅಂತ ಸಿಗುವಂಥ ಟ್ರಾನ್ಸ್ಪೋರ್ಟ್ ಅಂದರೆ ಅದು ಆಟೋನೇ. ದಯಮಾಡಿ ನಾನು ಎಲ್ಲ ಆಟೋ ಡ್ರೈವರ್ ಸಂಘದವ್ರಿಗೆ, ಎಲ್ಲ ಆಟೋ ಡ್ರೈವರ್ ಯೂನಿಯನ್ಸ್ಗೆ ದಯಮಾಡಿ ಇದ್ರ ಬಗ್ಗೆ ನೀವು ಸುಮಾರು ಸಲ ರಿಕ್ವೆಸ್ಟ್ ಮಾಡಿರ್ತೀರಿಲ್ಲ ಅಂತಲ್ಲ, ದಯಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ. ಯಾಕಂದರೆ ಒಬ್ಬ ಸಾರ್ವಜನಿಕರಾಗಿ ನನಗೆ ಮಾಡೋವಂಥ ಶಕ್ತಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬೇಕು ಅಂತ ಅಷ್ಟು ಶಕ್ತಿ ಇದೆ. ಅದು ಬಿಟ್ಟರೆ ನನಗೆ ಗೌರ್ಮೆಂಟ್ ಹತ್ರ ಹೋಗಿ ಇದು ಮಾಡೋಷ್ಟು ನನ್ನ ಹತ್ರ ಶಕ್ತಿ ಇಲ್ಲ. ಅದೇ ನಿಮ್ಮ ಯೂನಿಯನ್ಗಳಿಗೆ ಅದರದಾದಂಥ ಒಂದು ಶಕ್ತಿ ಇರುತ್ತೆ. ದಯಮಾಡಿ ಮಿನಿಮಮ್ ರೇಟ್ ಜಾಸ್ತಿ ಮಾಡೋದಿರ್ಬೋದು, ನಿಮ್ಗೊಂದು ವಿಮೆ ಇರ್ಬೋದು, ಅಥವಾ ನಿಮಗೆ ಸಹಾಯಧನ ಕೊಡಲಿ. ಎಂತೆಂಥವಕ್ಕೂ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಈಗ ಬಸ್ಸಲ್ಲಿ ಓಡಾಡೋಂಥವ್ರಿಗೆ ಫ್ರೀಯಾಗಿ ಕೊಟ್ವಿ ನಾವು ಸರ್ಕಾರದವರು. ಆದರೆ ಹೆಣ್ಮಕ್ಳು ಓಡಾಡ್ತಾರೆ, ಆಟೋ ಡ್ರೈವರ್ ಹೆಣ್ಮಕ್ಳು. ಬಟ್ ಅದೇ ಆಟೋ ಡ್ರೈವರ್ ಅವ್ರ ಮಕ್ಳಿಗೆ ಏನಿದೆ, ಒಂದು ವಿಮೆ ಇರ್ಬೋದು, ಅಥವಾ ಅವ್ರಿಗೆ ಫ್ರೀ ಎಜುಕೇಷನ್ ಕೊಡ್ಬೋದು. ಆಟೋ ಡ್ರೈವರ್ ಮಕ್ಳಿಗೆ ಹೈಸ್ಕೂಲ್ವರೆಗೂ, ಮಿಡ್ಲ್ ಸ್ಕೂಲ್ವರೆಗೂ ಫ್ರೀ ಎಜುಕೇಷನ್ಸ್ ಕೊಡ್ಬೋದು, ಅಥವಾ ಫ್ರೀ ಚೆಕಪ್ಸ್ ಕೊಡ್ಬೋದು ಹಾಸ್ಪಿಟಲ್ಸಲ್ಲಿ. ಸೊ ಇದು ಒಂದು ಚಿಕ್ಕ ವರ್ಗ ಇದೆ. ಯಾಕಂದ್ರೆ ಚಿಕ್ಕ ವರ್ಗ ಅಂದರೆ ಅವರು ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋಂಥ ಜನ. ಸ್ನೇಹಿತರೆ, ನಾನು ಹೇಳೋದೇನೆಂದರೆ ಇಷ್ಟೇ. ಒಬ್ಬ ಆಟೋ ಡ್ರೈವರ್ ಮಗನಾಗಿ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಭಾರತೀಯನಾಗಿ, ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಬದುಕ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಅದರದೇ ಆದ ರೈಟ್ಸ್ ಇದೆ. ಅದೇ ಪ್ರಕಾರ ನಾನು ಇದನ್ನು ನಿಮ್ಗೆ ಕೇಳ್ತಾ ಇದ್ದೀನಿ. ಸಾರ್ವಜನಿಕರ ವಲಯದಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ದಯಮಾಡಿ ಆಟೋ ಡ್ರೈವರ್ ಮುಂದೆ ದಯಮಾಡಿ ನಿಲ್ಲಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.